ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. इसमें अधिकतर लोगों ने या तो अपने परिवार के लिए या अपने स्वयं के लिए या फिर अपने समूह के लिए राजनीति की. मोदी जी ने स्व से ऊपर उठकर पूरे समाज को, 140 करोड़ देशवासियों को फोकस में रख के राजनीति को सेवा का माध्यम बनाया. ये बहुत बड़ा परिवर्तन है. ये परिवर्तन एक ऐसा परिवर्तन है जो विश्व में बहुत कम जगह दिखाई देता है. और इसी कारण आज अगर आप देखें, चाहे एक एक कार्यक्रम को जन जन तक पहुंचाना हो, चाहे देश के लिए, विकसित भारत के लिए एक नई फाउंडेशन बनानी हो, चाहे टेक्नोलॉजी हो या शौर्य हो, ऑपरेशन सिंदूर हो, चाहे माताओं बहनों की सेवा हो, चाहे गरीब से गरीब वर्ग की सेवा हो, चाहे नौजवानों में नया जोश भर के ओलंपिक्स में मेडल लाने का जज्बा बढ़ना हो, हर क्षेत्र में इन 11 वर्षों में प्रधानमंत्री श्री नरेंद्र मोदी जी ने देश के सामने एक नया उदाहरण रखा है, एक नया एग्जाम्पल रखा है, और उन्होंने अपने काम से देश के सामने एक नई राजनीति की लकीर की है. देश को सेवाएं प्राप्त हो, इसके लिए ईश्वर को प्रार्थना कर रहे हैं. मोदी जी जब देश के प्रधानमंत्री बने तब पहली बार उनका जन्मदिन आया. कई लोगों ने अपने जन्मदिन को अलग अलग तरीके से मनाने की परंपरा इस देश में. पार्टी की एक टीम बैठी, उन्होंने तय किया कि कैसे मोदी जी का जन्मदिन बनाए, जो व्यक्ति के जीवन का क्षण क्षण और शरीर का कण कण मां भारती की सेवा में लगा हो, उसका जन्मदिन सेवा पखवाड़े के नाम से मनाने का तय हुआ. और 11 साल से पूरा हिंदुस्तान 17 सितंबर से लेकर 2 अक्टूबर तक ये सेवा पखवाड़ा मनाने का काम करता है. जिस व्यक्ति का महान भारत का संकल्प समग्र देश को ऊर्जा देता हो, जिस व्यक्ति ने गरीब कल्याण का जो संकल्प लिया, उससे देश के 60 करोड़ से ज्यादा गरीबों को घर, बिजली, घर में शुद्ध पानी, शौचालय, गैस का सिलेंडर, प्रति व्यक्ति 5 किलो अनाज मुफ्त और 5 लाख तक की स्वास्थ्य की सुविधाएं फ्री मिली हो, वो व्यक्ति के सेवा पखवाड़े में हर व्यक्ति के कल्याण की चिंता करना, ये भारतीय जनता पार्टी ने एक नई परंपरा से. ತೊಗರಿ ಬೆಳೀತಕ್ಕಂತ ರೈತರು, ಕೃಷಿಕರು ತೊಂದರೆಯಲ್ಲಿದ್ದಾರೆ. ಮಳೆ ಹೆಚ್ಚಾಗಿರೋದ್ರಿಂದ, ಅತಿವೃಷ್ಟಿಯಿಂದ ಬೆಳೆ ಸಮೀಕ್ಷೆ ಆಗಿ ರೈತರಿಗೆ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ತುರ್ತಾಗಿ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಇವತ್ತಿನ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇನ್ನ ಜಾತಿ ಜನಗಣತಿ ಬಗ್ಗೆ ಮಾತನಾಡೋದಾದ್ರೆ ಇದೇನು ಹೊಸತೇನಲ್ಲ. ಸಿದ್ದರಾಮಯ್ಯನವರಿಗೆ ಒಡೆದಾಳುವ ನೀತಿಯನ್ನ ಅನುಸರಿಸ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗ ಅವರ ಕುರ್ಚಿಗೆ ಕಂಟಕ ಬರ್ತದೋ ಅವಾಗ ಜಾತಿ ಬಗ್ಗೆ ಮಾತನಾಡ್ತಾರೆ, ಜಾತಿ ಜನಗಣತಿ ಬಗ್ಗೆ ಮಾತಾಡ್ತಾರೆ, ಕಾಂತರಾಜ್ ವರದಿ ಬಗ್ಗೆ ಮಾತನಾಡ್ತಾರೆ. ದುರಂತ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ
ಇವತ್ತು ಎಲ್ಲಾ ಸಮಾಜಕ್ಕೂ ಕೂಡ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಶಾಸಕರಿಗೆ ಜಿಲ್ಲಾ ಪಂಚಾಯತಿ ಮೀಟಿಂಗ್ ಫಿಕ್ಸ್ ಆದರೂ ಅದರಲ್ಲಿ ಏನೇನು ಮೀಟಿಂಗ್ ಆಗಿತ್ತು 23-24 ಮೊದ್ದಮೂರು ತಾಂಡದಲ್ಲಿ 25 ಎಕರೆ ಲಾಸ್ ಆಗಿದೆ. ಯಾರು ಕ್ರಾಪ್ ಲಾಸ್ ಆಗಿರ್ತಕ್ಕಂಥ ರೈತನ ಮನೆ ಅದೇ ಆಗಲೇ ಸಾಫ್ ಮಾಡೋಕ್ಕೆ ಸಾಫ್ ಮಾಡೋಕ್ಕೆ ಆಗಸ್ಟಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಆಗಿ ಅವ್ರು ಏರಿಯಾ ಯೂಸ್ ಮಾಡಲ್ಲ ಸರ್, ಮಾಡಲ್ಲ. ಬಟ್ ಈ ಸಲ ಅಲ್ಲಿ ಅವರು ಇಲ್ಲ ಸರ್. ಹೇಳಕ್ಕಾಗಲ್ಲ, ಬಟ್ ಏನೇನಾದ ಅಂಬೋದು ಸರ್ಕಾರಕ್ಕೆ ವರದಿ ಕಳಿಸಿಲ್ಲ. 2-3 ದಿನದಲ್ಲಿ ಎಲ್ಲ ಅದು ನೀವು ಬಹಿರಂಗ ಪಡಿಸಿ. ನೀವೇನು ಹೇಳಕತ್ತೀರಿ ಸಂಪೂರ್ಣವಾಗಿ ಸುಳ್ಳದ. ಯಾವಾಗ ಇದು ಅಕ್ಕಿ ಬಗ್ಗೆ ಒಂದು ವಾರ ಮೊದಲೇ ನಾವು ಸುದ್ದಿ ಬಂದಾಗ ಕಂಪ್ಲೀಟ್ ಆಗಿ ಎಲ್ಲ ತಾಲೂಕುಗಳಿಗೆ ಇದು ಮಾಡು ಅಂತ ಹೇಳಿದಾಗ ಇದು ಸಿಕ್ಕದು. ಯಾರೂ ನಮಗೆ ಹೇಳಿಲ್ಲ. ಇಲ್ಲಿ ಕೇಳ್ರಿ ಇದು ಡಿ ಸಿ ಅವರು ನಾವು ಮಾತಾಡಿದ್ವಿ, ಹಿಂಗೆ ಸುದ್ದಿಗಳು ಹೊಂಟ ಒಂದ್ಗಡೆ ನಾವು ಸಂಪೂರ್ಣವಾಗಿ ನಮ್ಮ 3 ತಾಲೂಕುಗಳಿಗೆ ನೀವು ಬಿಡ್ಲಾರ್ದಂಗೆ ಇದು ಮಾಡ್ರಿ ಅಂತಂದಾಗ ನೀವು ಯಾರು ಕಂಪ್ಲೇಂಟ್ ಇಲ್ಲ, ಅದರ ಮೇಲೆ ನಾವೇ ಈ ಅಧಿಕಾರಿಗಳನ್ನೇ ಅದು ಕಂಡು ಹಿಡಿತಕ್ಕಂಥ ಕೆಲಸ ಆಗಿದೆ. ಅಧಿಕಾರಿಗಳು ಯಾವ ಹಂತದಲ್ಲಿ ಆ ಕೆಲಸಗಳನ್ನು ಮಾಡಬೇಕಾಗ್ತದೋ ಅದಾಗಿಲ್ಲ ಅಂದರೆ ಅವುಗಳನ್ನು ಮಾಡಲಿಕ್ಕೆ ಅವರಿಗೆ ಪ್ರೇರೇಪಣೆ ಕೊಡಬೇಕು. ಉಳಿದ ಸಮಸ್ಯೆಗಳನ್ನು ಕೂಡ ಚರ್ಚೆ ಮಾಡ್ತಕ್ಕಂಥದ್ದಿದೆ. ಈ ಬಾರಿ ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಅತಿವೃಷ್ಟಿ ಹೆಚ್ಚಾಗಿದೆ. ಮಳೆ ಕಾರಣದಿಂದಾಗಿ ಅನೇಕ ಫಸಲು ನಾಶ ಆಗಿದೆ. ಬೆಳೆ ನಾಶದ ಕಾರಣದಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಇದು ದೊಡ್ಡ ಸುದ್ದಿಗಳಾಗಿ ಮಾಧ್ಯಮಗಳಲ್ಲಿ ಈಗ ಬರ್ತಾ ಇದೆ, ರಾಜ್ಯ ಮಟ್ಟದವರೆಗೂ ತಲುಪಿದೆ. ಆ ಕಾರಣದಿಂದ ಕೂಡ ಅದರ ಬಗ್ಗೆ ಚರ್ಚೆ ಆಗಿದೆ. ಅವರಿಗೆ ಏನು ಪರಿಹಾರಗಳನ್ನು ಸರ್ಕಾರ ಕೊಡಬೇಕೋ ಅದನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಡಿಮ್ಯಾಂಡ್ ಮಾಡಿದ್ದೇವೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.